ಕೆಲ್ಸಗಳಂದ್ರೆ ಎಷ್ಟು ಮಾಡಿದ್ರು ಮುಗಿಯಲ್ಲ. ನನಗಂತೂ ಮಾಡಿ 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 ಸಾಕಾಯ್ತು. ಹೆಸ್ರಿ ಮಾತ್ರ ಮಕ್ಕಳು ಆ ಓದಕ್ ಹೋದೆ ಇದು ಓದಕ್ ಹೋದೆ ಬರೇ ಓದ್ಕಂತ ಬರೇ ತಾಯಿನಯ್ಯೋ ಅನಿಸ್ತಾರೆ. ಈಗಿನ ಮಕ್ಳು ಏನಪ್ಪ ಬರೀ ಓದು 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 ಓದಾದ ತಕ್ಷಣ ಕೆಲಸ ಆದ ತಕ್ಷಣ ಮದುವೆ. ಕಾಲದಾಗ ಹಿಂಗಿರ್ಲಿಲ್ಲ. ನಾವೆಲ್ಲ ಕಲ್ತ್ಕೊಂತಿದ್ವಿ ಗಂಡು ಮನೆಗೆ ಹೋಗಕ್ಕೆ ಅಂತ. ಈಗ ನಾವು ಅದೇ ಯಾರ ಯೂಟ್ಯೂಬು ಅಂತವ್ರಲ್ಲ ಆದ್ರೆ ನೋಡ್ಕೊಂಡು ಅಡುಗೆ ಮಾಡ್ತೀವಿ ಅಂತಾರೆ. ಇನ್ನೇನು ಕಾಲ ಬಂತಪ್ಪ. ಇನ್ನು ಮುಂದಿನ ಎಷ್ಟು ಬರ್ತತೋ ಏನೋ. ಮುಂದಿನ ಕಾಲದಾಗ ಏನು ಅದೇ ಅಡುಗೆ ರೆಡಿ ಆಗ ಅಂತ ಒಲೆ ಗ್ಯಾಸು ಅಡುಗೆ ಸಾಮಾನು ಬರ್ತಾವೋ ಏನೋ. ಶಾರದಕ್ಕ ಓ ಮಂಗಳ ಬಂದ್ಲೇನ? ಬಾರೆ ಮಂಗಳ, ಇಲ್ಲೇ ಇದೀನಿ ಅಡುಗೆ ಮನೆಗೆ. ಅಡ್ಗೆ ಮನೆಗದಿಯಾ? ಬಂದೆ ತಡಿ. ಅಡ್ಗೆ ಮನೆಗೆ ಅಡ್ಗೆ ಮಾಡ್ತದೆ ಎಲ್ಲ ಕೆಲಸ ಮುಗಿತೇನಕ್ಕ? ಏನ್ ಮುಗಿತದ್ ಬಿಡೆ. ಬೆಳಗ್ಗೆ ತಿಂಡಿ ಆತು, ಮುಸ್ರ ಬೆಳಕ ಬಂದೆ, ಹಿಂದಗಡೆ ಹೋಗಿ ಒಂದ್ 4 ಬಟ್ಟೆ ಎದ್ದಾಕ್ ಬರ್ತಾರೆ. ಮಧ್ಯಾಹ್ನದ ಅಡ್ಗೆ ಮಾಡ್ತಾ ಅದೀನಿ. ಇನ್ನು ಮೈ ತಕೊಂದಿಲ್ಲ ಏನಿಲ್ಲ. ಮಕ್ಳಿದ್ವಲ್ಲ ಏನಾಯ್ತು? 2 ಹೆಣ್ಣು ಹುಡುಗರದವೆ ಎಲ್ಲ ನೀನೇ ಮಾಡ್ದೆ ಅಂತೀಯಾ? ಏನು ಹೆಣ್ಮಕ್ಳು ಬಿಡೆ. ಒಬ್ರು ಓದೋದೈತೆ, ಒಬ್ರು ಬರೆಯೋದೈತೆ, ಒಬ್ಳು ಲ್ಯಾಪ್ಟಾಪ್ ಹಿಡ್ಕೊಂಡ್ ಕುತ್ಕೊಂಡ್ಲು, ಒಬ್ಳು ಬುಕ್ ಹಿಡ್ಕೊಂಡ್ ಕುತ್ಕೊಂಡ್ಲು. ಮತ್ತದೆಂತದ ಡೇಟ ಎಂತದ ಮಾಡ್ತಾರಂತಲ್ಲ, ಅದಕ್ಕೆ ಚಪಾತಿನೇ ಮಾಡ್ಕೊಡು, ಪಲ್ಯನೇ ಮಾಡ್ಕೊಡು ಅಂತಾರೆ. ತರಕಾರಿನ ಅರ್ಧ ಬರ್ಧ ಬೇಯಿಸ್ಕೊಡ್ಬೇಕಂತೆ, ಅದನ್ನ ತಿಂತಾರಂತೆ. ಅಯ್ಯಪ್ಪ, ಎಂತೆಂತ ಕಾಲ ಬಂದ್ಬಿಡ್ತೆ ಮಂಗಳ. ಡೇಟ್ ಅಲ್ಲ ಶದಕದು, ಡಯೇಟು. ತಾಳೆ ಎಂತದ ಡೇಟ ಎಂತದ ಬಂದಿತ್ತು ಅಂತ ಕಣೆ. ಈಗ ಅದು ಆ ಕಲ್ಲಂಗಡಿಯಿಂದ ಜ್ಯೂಸ್ ಕುಡ್ದು ಬರ್ತಾರೆ, 30 ರೂಪಾಯಿ ಅಂತದ ಇಟ್ಟು ಲೋಡ್ದಾಗ ಕೊಟ್ಟಿರ್ತಾರೆ. ಅವತ್ತು ನನಗೂ ಕುಡಿಸಿದ್ರು. ಅದು ಶುಗರ್ಲೆಸ್ ಅಂತೆ. ಅಯ್ಯಪ್ಪ, ಅದ್ ಹೆಂಗ್ ಕುಡಿತಾರ ಕಣೆ. ಈಗೇನಕ್ಕ ದುಡ್ಡಿಗೆ ಬೆಲೆನೇ ಇಲ್ಲ. ಏನ್ ಬೆಲೆ ಇಲ್ಲ ಅಂತ ಬಿಡೆ. ಒಂದ್ ಅಂಗಡಿಗೆ ಹೋದ್ರೆ 500 ರೂಪಾಯಿ ಕೊಟ್ರೆ 4 ಸಾಮಾನು ಬರಲ್ಲ. ಈಗ ದುಡ್ಡಿ ಬೆಲೆ ಇಲ್ಲ ಅಂತ. ಹೀಗೆ ದುಡ್ಡಿ ಬೆಲೆ ಇರೋದು. ಅಯ್ಯೋ, ಸಂಬಳನೂ ಹಂಗೆ ಕೊಡ್ತಾರಲ್ಲಕ್ಕ. ಅವಾಗಿನ ಕಾಲದಾಗೆ ಸಂಬಳ 1 ರೂಪಾಯಿ, 4 ಆಣೆ 8 ಆಣೆ ಅಂತಂದು ಹಂಗಿತ್ತು. ಈಗಿನ ಕಾಲದಾಗೆ 1000 ರೂಪಾಯಿ 2000 ರೂಪಾಯಿ, ಇಂಜಿನಿಯರ್ಗಳಿಗೆಲ್ಲ 5,000 ರೂಪಾಯಿ ದಿವಸಕ್ಕೆ. ಏನು ದುಡ್ಡಿನ ಬೆಲೆ ಬರ್ತೈತಿ? ಓ, ಮತ್ತೆ ನಾವು ಅವಾಗೆಲ್ಲವ 1 ರೂಪಾಯಿ 2 ರೂಪಾಯಿ ಕೂಲಿ ಮಾಡಿದ್ವಿ. ಈಗ 300 ರೂಪಾಯಿ ಕೇಳ್ತಾರೆ ಹೆಣ್ಣಾಳು. ಗಂಡಾಳಿಗೆ 600 ರೂಪಾಯಿ ಅಂತ ಕಣೆ. ಅಷ್ಟು ಕೂಲಿ ಇಸ್ಕೊಂಡ್ರು ಮಂತೇನಾಗಲ್ ತಗ. ಏನ್ ಮಾಡ್ತಿ? ಏನತ್ತಗ, ಬಾ ಕುತ್ಕ. ಏನ್ ತಿಂಡಿತ್ ಮಾಡಿದ್ದೆ? ಏನ್ ತಿಂಡಿ ಮೇಡ? ನಿನ್ನೆ ಕೋಳಿ ಸಾರು ಮಾಡಿದ್ನಲ್ಲ, ಅದಕ್ಕೆ ಬೆಳಗ್ಗೆ 4 ಚಪಾತಿ ಹಾಕೊಟ್ಟಿದ್ದೆ. ಓ ಕಣೆ, ನಾನು ಹಿಂಗೆ ಹೇಳಿದ್ಲು. ನಿಮ್ಮ ಅಮ್ಮನ ಬಂದಿತ್ತಂತೆ, ಕಾಕನ ಕೊಟ್ಟು ನಿನ್ನೆ ಸಾಯಂಕಾಲನೇ ಹೋಗ್ತಿತ್ತು, ಮಾತಾಡಿಸ್ತೆ ಅಂದ್ಲವ. ಯಾವ ಕಣಕ್ಕ, ನಮ್ಮ ಮನೆಯಲ್ಲೇ ಕೋಳಿ ತರಕ್ಕೆ ಹೋಗಿದ್ದ. ನಮ್ಮ ನಾದಿನಿ ಬಂದದ್ಲಲ್ಲ, ಆಕಿ ಗಂಡ ಕುಡ್ದು ಬಂದ್ಬಿಟ್ಟನಲ್ಲ ಶಾರದಕ್ಕ. ಪೂರ್ತಿ ಕುಡ್ದು ಬಂದ, ನಂಗೆ ನಿಂತ್ಕೊಂಡ್ಲಾರ್ದಷ್ಟು. ಹೌದೇನೆ? ಆಮೇಲೆ ಅಯ್ಯೋ, ಕುಡ್ದು ಬಂದಿಯಲ್ಲ ನನ್ನನ್ನು ಬಿಟ್ಟು ಅಂತ ಹುಡುಗಿನ ಅಯ್ಯೋ ಅನಿಸ್ತಾನು. ಆಮೇಲೆ ನಮ್ಮ ಅತ್ತಿದ್ದು ಅದಕ್ಕಂತ ಕರ್ಕಂತ ಹೋಗವ ಮಂಗ್ಸು ನಿಶೆ ತನಕ ಅಂತ ಕಳಿಸ್ತು. ನಾನೊಂದು ಲೋಟ ಮಜ್ಜಿಗೆ ಮಾಡ್ಕೊಟ್ಟಿದ್ದೆ, ಕುಡ್ದು ನಿಶೆ ಎಳ್ದಿತ್ತೇನ. ನೋಡಿ ಪಾಪ ಹುಡುಗಿನ ಶ್ರೀಮಂತರು ಜಮೀನ್ದಾರರು ಅಂತ ಕೊಟ್ರು. ಎಂತ ಪರಿಸ್ಥಿತಿ. ಏನ್ ಮಾಡ್ತೀಯಕ್ಕ? ನಿಮ್ಮ ಅಮ್ಮನ ಇಟ್ಕೊಂಡಂಗೆ ಕಳ್ಸಿದ್ಯಲ್ಲ. ನಮ್ಮಮ್ಮ ತುದಿಗಾಲ ಬರ್ತತಿ. ಬೆಳಗ್ಗೆ ಬಂದಂಗೆ ಸಾಯಂಕಾಲಕ್ಕೆ ಓಡೋಕತ್ತೇನ ಬಿಟ್ಟಿನೇನ ಅನ್ನಂಗೆ. ಮತ್ತೇನು ಕಡಿಮೆ ಐತಿ ಶಾರದಕ್ಕ? ಏನು ಮಾತಾಡ್ತಾರೋ ಏನೋ, ಏನು ಮಾಡ್ತಾಳೋ ಏನೋ, ಏನು ಕೊಡ್ತಾಳೋ ಏನೋ. ಅಯ್ಯ ಹಂಗೂ ಕನ್ನ ಉಣ್ಣೋದು ಬರ. ಏನು ಮಾಡ್ತಿ, ನಮ್ಮ ಕರ್ಮ. ಏನಿರ್ತ, ನಮ್ಮ ತುಳಸಿ ಮನೆಗೆ ಹೋಗಿ ಬಂದಾಗಿಂದ ಯಾಕ ಮನಸ್ಸೇ ಸರಿ ಇಲ್ಲ ಕಣಿ. ಏನೋ ಒಂಥರ ಇವತ್ತಂತರೂ ಯಾಕ ಒಂಥರ ಸಂಕಟ ಆಗ್ತೈತೆ. ಅಯ್ಯೋ, ಮಗಳು ನೋಡಿ ಬಂದೆಲ್ಲ, ಅದಕ್ಕೆ ಹಂಗೆ ಹಾಕುತ್ತಾಗ. ಏನಾಗಲ್ಲ, ಆಕಿನೂ ಅಲ್ಲಿ ಚೆನ್ನಾಗಿರ್ತಾಳೆ. ಒಂದು 4 ದಿವಸ 10 ದಿನ ಹಂಗೆ ಮಾಡ್ತತೆ. ಬಸ್ರಿ ಆದರೆ ಮೊಮ್ಮಗ ಬಂದರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ಲವ್ ಮಾಡಿ ಮದುವೆ ಆಗ್ಬಿಟ್ಟಾಳ, ಅದಕ್ಕೆ ಹಂಗೆ ಮಾಡ್ತಾರೆ. ಅವ ನನ್ನ ಮಗಳಿಗೇನು ಆಸ್ತಿ ಕೊಟ್ಟು ಕುನ್ಸೋದು ಬೇಡ ಕಣವ. ಸುಖವಾಗಿ ಒಂದು 4 ಕನ್ನ ಹಾಕಿ ಸಾಕಾಗ್ಬಿಟ್ಟೈತೆ. ಏನು ಮಾಡ್ತೀಯ, ಹುಡುಗ ಬುದ್ಧಿ ಮಾಡ್ಕೊಂಡ್ಬಿಟ್ಟವೆ. ಮತ್ತೆ ಸರಿ ತಾಳಕ್ಕ. ನಮ್ಮ ನಾದಿನಿ ಗಂಡನ ಮತ್ತೆ ಎಲ್ಲ ಅದರಿ ಎಲ್ಲೋಗಿ ಮತ್ತೆ ಕುತ್ಕೊಂಡ್ಲ ಅಂತಾರೆ. ಬರ್ತೀನಿ ತಗ. ತಾಳೆ, ನನಗೂ ಅಡುಗೆ ಮಾಡಿ ಸಾಕಾಗೋಯ್ತೆ. ಚೂರಿಂಗ್ ಉಳ್ಕೊಂಡು ಸೊಂಟ ನೆಟ್ಟು ಮಾಡ್ಕೊಂತೀನಿ. ಸರಿ ತಗ, ನೀನು ಅದೇ ಚಿಂತೆಗಿರ್ಬೇಡ. ನೋಡು ಹೆಂಗ್ ಸ್ವರ್ಗಿದೀಯ. ಚಿಂತೆ ಮಾಡಿ 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 ಒಂದು 3 kg ಕಮ್ಮಿ ಆಗಿದಂಗೆ ಕಾಣ್ತೀಯ. ನಮ್ಮ ಗೌಡ್ರು ಹಂಗೆ ಅಂದ್ರು, ಹೆಂಗ್ ಸ್ವರ್ಗ್ಬಿಟ್ಟಿಯಲ್ಲೇ ಚೆನ್ನಾಗಿ ಉಂಡು ದಪ್ಪ ಆಗು ಅಂತ. ಸಾಕ್ತಾಳಕ್ಕ, ಈಗಿರೋ ದಪ್ಪನೆಯ ಕಣೆ. ಅದೇನ ಮಾಡ್ತಾರಲ್ಲೇ ಡಯೇಟು ಪಯೇಟು ಅಂತ, ಅದನ್ನ ಮಾಡ್ಬೇಕು ಅಂತ ನಾನು. ಅದು ನಮ್ಮ ಗೌಡ್ರೇ ಬಿಡಲ್ಲ. ನೀನು ಹಿಂಗೆ ಇದ್ರೆ ಚೆನ್ನಾಗಿ ದುಂಡುಗದಿಯಾ, ಡಯೇಟ್ ಮಾಡಬೇಡ ಅಂತಾರೆ. ನಿನಿಗೂ ನಿಮ್ಮ ಗೌಡ್ರಿಗೂ ಸರಿ ಹೋಗಿತ್ತೆ. ಸರಿ ತಗ, ಬರ್ತೀನಿ. ಇನ್ನೊಂದು ದಿವಸ ಬರ್ತೀನಂತೆ. ಸರಿ ಹೋಗು, ನಾನು ಸ್ವಲ್ಪ ಹೊತ್ತು ಮಾಡ್ಕೊಂತೀನಿ. ಬರ್ತೀನಿ ಶಾರದಕ್ಕ. ಯಪ್ಪ ಸಾಕಾದಂಗೆ ಐತೆ.
ಚೂರು ಹಿಂಗೆ ಉಳ್ಕೊಂಬರ್ತೀನಿ. ಅಮ್ಮ ಆ ರತ್ನಮ್ಮ ನಾಳೆ ಬಾ ಅಂದಿತ್ತಲ್ಲಮ್ಮ, ಬಾ ಹೋಗಿ ಇಸ್ಕೊಂಬರನಂತೆ. ಬಾರಿ ಹೋಗಿ ಇಸ್ಕೊಂಬರ. ಅಮ್ಮ ಅಲ್ಲಿ ಜೋರಾಗಿ ಮಾತಾಡಬೇಡ, ಮತ್ತೆ ಅವ್ರ ಮನೆಯವ್ರಿಗೆ ಗೊತ್ತಾದತ್ತು, ಮತ್ತೆ ಅಕ್ಕಪಕ್ಕರು ಇವ್ರೇನೋ ಇಸ್ಕೊಂಡು ಹೋದ್ರು ಅಂತ ಮತ್ತೆ ಗೊತ್ತಾದತ್ತು ಏನಾರು ಅನಾಹುತ ಆದಾಗ. ಬಾ. ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ ಕಣಮ್ಮ. ಆ ಕಡೆ ಜನ ಯಾರು ನನ್ನನ್ನು ನೋಡ್ಯಾರು, ನೀನಾರ ಆದರೆ ಬಡ್ಡಿ ಇಸ್ಕೊಳಕ್ಕೆ ಬಂದಿ ಅನ್ಕೊಂತಾರೆ. ನಿನ್ನೇನು ಬಂದು ಇವತ್ತು ಬಂದು ಅಂದರೆ ಮತ್ತೆ ನನ್ನ ಮೇಲೆ ಅನುಮಾನ ಬರ್ತತಿ. ಸರಿ ನಾನೇ ಇಸ್ಕೊಂಬರ್ತೀನಿ. ರತ್ನಮ್ಮ ರತ್ನಮ್ಮ ಬಂಗಾರಮ್ಮ ಬಂದ್ಲು ಅನಿಸ್ತತಿ. ಇಲ್ಲಿ ಕೊಟ್ಟರೆ ಜನಗಳಿಗೆ ಅನುಮಾನ ಬರ್ತತಿ. ಆ ಕಡೆ ಅಲ್ಲಿ ಮನೆಯಿಂದ ಕಡೆ ತಾಂದೋಗಿ ಕೊಡ್ತೀನಿ ತಡಿ. ಏನು ಬಂಗಾರಮ್ಮ ಹೇಳಿದ್ನಲ್ಲ, ಅದು ರೆಡಿ ಆತಾ? ಮೆಲ್ಲಕ್ಕೆ ಮಾತಾಡು, ಮೆತ್ತಗೆ ಮಾತಾಡು. ರೆಡಿ ಆಯ್ತು, ಕೊಡು ಮತ್ತೆ ನಾನು ತಗೊಂಡು ಹೋಗ್ತೀನಿ. ಕೊಟ್ಟರೆ ಜನ ಅಕ್ಕಪಕ್ಕ ಕಣ್ಗಳಿರ್ತವೆ, ನಡೀರಿ ಆ ಕಡೆ ಕೇಳಿ ಕೊಡ್ತೀನಿ. ಸರಿ ಬಾ, ಅಲ್ಲಿ ನಿಂತಿರ್ತೀವಿ, ಅಲ್ಲಿ ಬಂದು ಕೊಡು. ನೀವು ಹೋಗಿರ್ರಿ, ನಾನು ಬರ್ತೀನಂತೆ. ಯಾಕಮ್ಮ ಇಸ್ಕೊಂಬರ್ಲಿಲ್ಲ? ಆಕೆ ಅಕ್ಕಪಕ್ಕ ಕೊಟ್ಟರೆ ಜನ ಮತ್ತೆ ಅನುಮಾನ ತಿಳ್ಕೊಂತಾರೆ, ಏನೋ ಕೊಟ್ಲು ಅಂತಂದು. ನೀವು ಅಲ್ಲಿ ನಿಂತಿರ್ರಿ, ನಾನು ಬರ್ತೀನಿ ಅಂದ್ಲು ಕಣೆ. ಮತ್ತೆ ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡದ್ದು. ಇಷ್ಟೊತ್ತಾತು ಈ ರತ್ತಮ್ಮ ಬಂದು ಕೊಡಬಾರ್ದೆ. ನಮಗೆ ಇಲ್ಲಿ ನಿಂತ್ಕೊಳಕ್ಕೆ ಒಂಥರ ಆಗ್ತೈತೆ, ಜನ ನೋಡಿದ್ರೆ ಏನು ಅನ್ಕೊಂತಾರ ಅಂತ. ಬಂದಿರಮ್ಮ, ಆಕಿನೂ ಮನೆಯವ್ರದೆಲ್ಲ ಕಣ್ ತಪ್ಪಿಸಿ ಬರ್ಬೇಕಲ್ಲ. ಬಂದ್ಯಾ? ತಗೊಂಬಂದಿಯಾ? ತಗೊಂಬಂದಿನಿ. ತಗೊಂಬಂದಿರ ನಿಮ್ಮ ಕೈಯಾಗೆ ಇಲ್ಲಲ್ಲ, ಐತಿಲ್ ಸೊಂಟದಾಗ ಇಟ್ಕೊಂಡಿನಿ, ಕೊಡ್ತೀನಿ ತಡೀರಿ. ನೋಡ್ರಿ ಮತ್ತೆ ಏನಾರ ಆದರೆ ನಮ್ಮ ತಲೆಗೆ ತರಂಗಿಲ್ಲ. ತಗೊಳ್ರಿ, ಏನು ನಿಮ್ಮ ಹೆಸರೇ ಎತ್ತಲ್ಲ ನಾವು. ತಗೊಳ್ರಿ, ಒಂದು ಚಿಟಿಕೆ ಅಷ್ಟು ಹಾಕ್ರಿ ಸಾಕು. ಒಂದು ಚಿಟಿಕೆ ಹಾಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಸಾಕು, ಒಂದು ಚಿಟಿಕೆ ಅಷ್ಟು ಹಾಕ್ರಿ. ಮತ್ತು ಭಾಳ ಹಾಕಿರ್ಕಿರ, ನಾನೀಗ ಯಾರಿಗೂ ಕೊಡಲ್ಲಲ್ಲ, ಒಂಚೂರು ಜಾಸ್ತಿನೇ ಆಗ್ಬಿಡ್ತದು. ಮತ್ತು ಮನೆಗೆ ಇಟ್ಕೊಂಡ್ರೆ ನಮ್ಮ ಮನೆಗೆ ಅನುಮಾನ ಬರ್ತತೆ. ಅದಕ್ಕೆ ಮತ್ತೆ ಯಾರಾರ ತಿನ್ಗಿಂದಾರೋ ಅಂತ ಅಷ್ಟು ಕೊಟ್ಟಿದ್ದೀನಿ. ಅದನ್ನ ಹಾಕಿ ಅದೆಲ್ಲ ಕ್ಲಿಯರ್ ಆದಮೇಲೆ ಬಿಸಾಕ್ಬಿಡ್ರಿ. ಇದನ್ನು ಯಾವ್ದಾರ ಒಂದು ದೊಡ್ಡ ಚರಂಡಿಗೆ ತಗೊಂಡೋಗಿ ಹಾಕ್ರಿ. ಮತ್ತೆಲ್ಲರ ನಾಯಿ ಪಾಯಿ ತಿಂದು ಮತ್ತೇನಾರ ಆದಾವು. ಸರಿ ನಾವಿನ್ನು ಬರ್ತೀವಿ, ತಗೊಳ್ರಿ. ಅಲ್ಲ, ನೀವು ಇದನ್ನು ಕೊಟ್ಟರೆ ನನಗೇನೋ ಕೊಡ್ತೀನಿ ಅಂತ ನೀವು ಹೇಳಿದ್ರಲ್ಲ. ಕೊಡ್ತೀನಿ ತಡಿ. ಕೊಡಮ್ಮ, ಇಲ್ಲಿ ನನ್ನ ಕೈಯಾಗ ಇಟ್ಕೊಂತೀನಿ, ನೀನು ಕೊಡಮ್ಮ. ಇದ್ರಾಗೆ 2,000 ರೂಪಾಯಿ ಐತೆ, ತಗ. ಅಲ್ಲ ಬರೀ 2,000, ಒಂದು 5,000ನಾರ ಕೊಟ್ಟಿದ್ರೆ ಚೆನ್ನಾಗಿತ್ತು. ನೀನು ಮಾಡ್ಕೊಂಬಂದಿರೋ ಕೆಲಸಕ್ಕೆ ಇದೇ ಜಾಸ್ತಿ. ಒಂದು ದಿವಸ ಕೂಲಿ ಹೋದ್ರು 300 ರೂಪಾಯಿ ಕೊಡಲ್ಲ, ನೀನು 2,000 ಕೊಟ್ಟರೆ ಮತ್ತಿನ್ನೂ ಕಮ್ಮಿ ಅಂತೀಯಲ್ಲ. ತಗ ಸಾಕು, ಕೊಡ್ರೆ ಅತ್ಲ ಏನು ಮಾಡ್ತೀರಿ. ಮತ್ತೆ ನಮಗೆ ಕೊಟ್ವಿ ಅಂತಂದು ಯಾರಿಗೂ ಹೇಳ್ಬೇಡ, ಎಂಥ ಪರಿಸ್ಥಿತಿ ಬಂದ್ರೂ. ಇಲ್ಲ ಯಾರಿಗೂ ಹೇಳಲ್ಲ, ತಾಳ್ರಿ. ಹುಷಾರಾಗಿ ಇಟ್ಕೊಂಡೋಗಿ ಒಳ್ಳೇದಕ್ಕೆ ಬಳಸ್ರಿ. ಸರಿ ನಮಗೆ ಗೊತ್ತಾಗ ಯಾವ್ದಕ್ಕೆ ಬಳಸ್ಬೇಕು ಅಂತ. ನಿಮ್ಮ ಮಗಳೇ ಬಿಣ್ಣಾಣ್ಗಿತ್ತಿ ನನ್ನ ತಕಿಸ್ಕನ ತನಕ ಎಷ್ಟು ನಯಸ್ಸ ಮಾತಾಡಿ ಈಗ ಹೆಂಗೆ ಹೋಗ್ತಾಳೆ ನೋಡಂಗೆ. ಅಲ್ಲಮ್ಮ, ಇನ್ನೊಂದು ಸ್ವಲ್ಪ ದುಡ್ಡು ಕೊಡ್ಬೇಕಾಯ್ತಮ್ಮ, ಆಕೆ ಯಾರ ತಕ್ಕರ ಬಾಯ್ ಬಿಟ್ಟಾಳು. ಅಬ್ಬಾ 2,000 ಕೊಟ್ಟಿರೋದೇ ಜಾಸ್ತಿ, ಯಾರ ತಕ್ಕ ಬಾಯ್ ಬಿಡ್ತಾ. ಮತ್ತೆ ಇಂಥ ಏನು ಅನಾಹುತ ಮಾಡಕ್ಕೆ ತಾಂದೋದ್ಲ ಏನೋ, ನಾನು ಕೊಡಬಾರ್ದಾಯ್ತೇನೋ. ಏನು ಮಾಡತ್ತಾಗ ನನಗೆ 2,000 ಬಂದರು. ಹೋಗಿ ದೀಪಾವಳಿ ಹಬ್ಬಕ್ಕೆ ಸೀರೆ ತಗೊಂಬರ್ತೀನಿ, ಒಂದು 2 ಅಯ್ಯಪ್ಪ. ಅಲ್ಲಿ ಹೋಗಿ ತಗೊಂಬಂದಿರೋದಕ್ಕೆ ಆ ಮುಳ್ಳು ಸದೆಗೆಲ್ಲ ಹೋಗಿ ಕೈ ಕಾಲೆಲ್ಲ ತರ್ಚಿದಾವೆ. ಫಸ್ಟ್ ಹೋಗಿ ಸುಧಾರಿಸ್ಕೋಬೇಕು. ಇದನ್ನ ಎಲ್ಲಿಡನಮ್ಮ? ಈಗಲೇ ಅತ್ಲಾಗ ಆಕಿಗೆ ಹಾಲಾಗ ಕೊಡಮ್ಮ. ಅತ್ಲಾಗೆ ಆಕಿಗೆ ಹಾಲು ಬೇರೆ ಕೇಳು, ನೀರಾಗೆ ಬೆರಗಿಸ್ಕೊಡ್ತೀನಿ ತಮ್ಮ. ಇಲ್ಲಿ ನಾನು ಅಲ್ಲಿ ಇಡ್ತೀನಿ. ಅಮ್ಮ ಇದನ್ನ ಇವತ್ತು ಯಾಕೆ ಕೊಟ್ಬಿಡೋಣೇನಮ್ಮ? ತಡಿ ಆಕಿಗೆ ಒಂದು ಲೋಟ ನೀರು ಥರ ಕೇಳ್ತೀನಿ, ಆವಾಗ ಇದನ್ನ ಹಾಕಿ ಕೊಡೋಣಂತೆ. ಸರಿ ಹಂಗೆ ಮಾಡು. ಆ ಪೌಡ್ರ್ ಹೆಂಗೈತೆ ನೋಡು, ಒಂಚೂರು ಬಿಚ್ಚಿ ನೀರಾಗ ಹಾಕಿದ್ರೆ ಏನಾರ ಗೊತ್ತಾಗುತ್ತೇನೋ ಅಂತ. ತಡಿ ನೋಡ್ತೀನಿ. ಅಮ್ಮ ಒಂಥರ ಬೆಳ್ಳಗೈತೆ ಕಣಮ್ಮ, ನೀರಾಗ ಹಾಕಿದ್ರೆ ಗೊತ್ತಾಗಲ್ಲ ನೋಡು. ಈ ನೀರಾಗ ಹಾಕಿದ್ರೆ ಏನಾರ ಗೊತ್ತಾಗುತ್ತೇನೋ ಕಣೆ. ಒಂಚೂರು ಹಾಲ್ಗಿಲ್ಲ ಬೆರಗ್ಸಣ. ಬೇಡ ನೀರಾಗೆ ಕೊಡು, ಆಕಿಗೆ ಯಾಕೆ ಹಾಲು ಕೊಡ್ತೀವಿ. ಸರಿ ತಗ, ಈಗ ಇದನ್ನು ಮಡ್ಚಿಟ್ಕ, ಬಾಕಿ ನೀರು ತಗೊಂಬಂದ್ಮೇಲೆ ನೋಡೋಣಂತೆ. ಸರಿ ತಡಿ ಮಡ್ಚಿಟ್ಕೊಂತೀನಿ. ಮಡ್ಚಿದೆ ಕಣಮ್ಮ, ಕರಿಯಮ್ಮ. ಅಲ್ಲೆಲ್ಲಾರ ಬಚ್ಚಿಡ್ಬೇಕಷ್ಟೇ ಇದನ್ನ ನೀರು ತರಷ್ಟೊತ್ತಿಗೆ. ಅಲ್ಲಿಡು, ಅಲ್ಲಿ ಟೇಬಲ್ ಮೇಲೆ. ತುಳಸಿ ಒಂದು ಲೋಟ ನೀರು ತಗೊಂಬ. ಅತ್ತೆ ತಗೊಂಡ್ ಬಂದೆ. ತಗೊಳ್ರಿ ಅತ್ತೆ. ಲೋಟ ನೀರು ತರಕ್ಕೆ ಎಷ್ಟತ್ತೆ ಮಾಡ್ತೀಯಾ? ಅಲ್ಲಿಟ್ಟೆ ಹೋಗು. ಅಡುಗೆ ಎಲ್ಲ ಮಾಡಿದೀಯಾ? ಮತ್ತೆ ನನಗೆ ತುಂಬ ವಾಂತಿ ಆಗ್ತಿತ್ತು, ಅಡುಗೆ ಮಾಡೋಕ್ಕಾಗಲಿಲ್ಲ ಅತ್ತೆ. ಅದಕ್ಕೆ ರಾತ್ರಿ ಹೋಳಿಗೆ ಮಾಡೋಣ ಅಂತ ಈಗ ಹಂಗೆ ಚಪಾತಿ ಪಲ್ಯ ಮಾಡಿದ್ದೀನತ್ತೆ. ಹೇಳಿದ್ದೇನು ನೀನು ಮಾಡಿದ್ದೇನು? ಸುಮ್ಮನಿರಮ್ಮ, ರಾತ್ರಿ ಮಾಡ್ತೀನಿ ಅಂತ ಅಂತದಳಲ್ಲಮ್ಮ, ಅವಳಿಗೂ ಬಸರಿಯಾಗಿ ವಾಂತಿ ಆಗ್ತೈತೆ. ನೀನು ಸುಮ್ಮ ಕುತ್ಕ ನೀನು. ಸರಿ ಅಲ್ಲಿಟ್ಟೋಗಿ ನೀರ. ಸರಿ ಅತ್ತೆ. ನೀನು ಇಂಥ ಟೈಮಾಗ ಅವಳ ಹತ್ರ ಪ್ರೀತಿಯಿಂದ ಮಾತಾಡೋದು ಬಿಟ್ಟು ಸಿಡಿ ಮಾಡ್ತೀಯಲ್ಲ, ಯಾವುದೋ ಒಂದು ಅವಳು ನೀರು ನಾವು ಪೌಡ್ರ್ ಹಾಕಿ ನೀರು ಕುಡ್ಸಿದ್ರೆ ಸಾಕು ಅನ್ನಂಗೆ ನಮಗೈತೆ, ನಿನಗೆ ಊಟ ಅಂತೀಯಲ್ಲ. ಹಂಗಲ್ಲಿ ಕಣೆ ಭಾಳ ಹೊಟ್ಟೆ ಹಸ್ಬಿಟ್ಟೈತಿ. ಈಗ ಪೌಡ್ರ್ ಅದಕ್ಕೆ ಹಾಕು. ಹಾಕ್ತೀನಿ ತಡಿ. ಈ ಪೌಡ್ರು ಕರಗ್ತಾನೆ ಇಲ್ಲ ಕಣಮ್ಮ, ಹಂಗೆ ಮೇಲೈತೆ. ಅಲ್ಲಿ ಅಷ್ಟೊಂದು ಯಾಕೆ ಹಾಕಿ ಒಂದು ಚಿಟಿಕೆ ಹಾಕಿ ಹೊಂದಿದ್ಲಲ್ಲ ಆಕೆ. ಅಯ್ಯೋ ದೇವ್ರೆ, ಮರ್ತ ಹಾಕ್ಬಿಟ್ಟೆ ಕಣಮ್ಮ. ಈಗ ತೆಗಿಯೋಕೆ ಹೋದ್ರೆ ಓಟು ಇದಾಕುತ್ತೆ. ಏನು ಮಾಡೋದೀಗ? ಕೇಳಕ್ಕಾಕತ್ತಾಕಿ ರತ್ನವ್ಗೆ ಬೈದ್ ಬೇರೆ ಬಂದೀವಿ. ಏನು ಮಾಡೋದಮ್ಮ? ಪ್ಲ್ಯಾನ್ ಮಾಡ್ಬೇಕಷ್ಟೇ. ಆಕಿನ ಕರೆಸಿ ಕಣ್ಮುಚ್ಕೊಂಡು ಕುಡಿ ಅಂತಂದು ಹೇಳ್ಬೇಕು. ಸರಿ ಹೇಳು. ತುಳಸಿ ಏನತ್ತೆ?
ಹ್ಞೂ ಬಸ್ರಿ ಅಂತ ಭಾಳ ಸುಸ್ತಾಗ್ಯಾ ಅಂತ ಈ ಗ್ಲುಕೋಸ್ ಪುಡಿ ಹಾಕಿ ನೀರು ಮಾಡಿವಿ, ತಗ ಇದನ್ನು ಕುಡಿ. ಗ್ಲುಕೋಸ್ ಪುಡಿನಾ? ಸರಿ ಸರಿ ಅತ್ತೆ. ಅತ್ತೆ ಯಾಕೆ ಒಂದು ಸ್ವಲ್ಪ ಕಹಿ ಕಹಿ ಬರ್ತಾ ಐತಿ. ಏನಾಗಲ್ಲ ಏನಾಗಲ್ಲ, ಕುಡಿ, ಏನಾಗಲ್ಲ ಕುಡಿ ಅಷ್ಟು. ಆಯ್ತತ್ತೆ. ಸಾಕತ್ತೆ, ಯಾಕೆ ಕುಡಿಯೋಕ್ಕಾಗ್ತಿಲ್ಲ, ವಾಂತಿ ಬಂದಂಗೆ ಆಗ್ತೈತೆ. ಸರಿ ಸರಿ ಅಲ್ಲಿಟ್ಟು ಹೋಗು ಲೋಟನ. ಯಪ್ಪ ಎಂಥದ್ದು ಏನೋ ಒಂಥರ ಆಯಿತು, ಯಾಕೆ ಒಂಥರ ಆಗ್ತೈತೆ. ಅಷ್ಟು ಕುಡಿದ್ಬಿಟ್ಲು ಕಣಮ್ಮ, ಪೌಡ್ರ್ ಇರೋದ, ಸ್ವಲ್ಪ ನೀರಂತದ್ದು ಬಿಟ್ಟು ಹೋದ್ಲು. ಸರಿ ಸರಿ ಕುಡ್ಸೋದೇನೋ ಕುಡಿಸ್ಬಿಟ್ವಿ ಕಣೆ, ಈಗ ತುಂಬ ಹೆದರಿಕೆ ಆಗ್ತೈತೆ. ನನಗೂ ಅಷ್ಟೇ ಕಣಮ್ಮ, ತುಂಬ ಹೆದರಿಕೆ ಆಗ್ತೈತೆ. ನಿಮಗೆ ನಮ್ಮ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪ್ಲೀಸ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ. ಹೋಗಿ ಬರ್ತೀವಿ.